ಹಾಯ್ ಸ್ವೀಟ್ ಹಾರ್ಟ್. ವಿಕಿ, ನನ್ನ ಮನ್ಸು ಹೇಳ್ದಾಗೆ ನಡೀತು. ಇವತ್ ನಾನು ಕಣ್ಮುಂದೆ ಬರ್ತೀಯ ಅನ್ಕೊಂಡೆ, ಹಾಗೆ ನಡೀತು. ನಾನು ಇಲ್ಲಿದ್ದೀನಿ ಅಂತ ನಿಂಗೆ ಗೊತ್ತಾಯ್ತು ವಿಕಿ? ನನ್ನ ಮನ್ಸ್ಗೆ ಎಲ್ಲ ಗೊತ್ತಾಗುತ್ತೆ. ಮನೆಗೆ ಹೋಗೋಣ ನಡಿ. ನಾನು ಆಮೇಲೆ ಬರ್ತೀನಿ, ನೀನ್ ಹೋಗಿರು. ಮಾತಾಡ್ದೆ ಸುಮ್ನೆ ಬಾ. ಬಾ. ವಿಕಿ ಪ್ಲೀಸ್ ಬಿಡು ವಿಕಿ, ನಾವು ಆಮೇಲೆ ಮೀಟ್ ಮಾಡೋಣ. ನಿಮ್ ನಾಟಕನ ಮನೇಲಿ ವಿಚಾರಿಸ್ಕೋತೀನಿ. ಇವರಿಬ್ರು ಇದೇ ದೇವಸ್ಥಾನಕ್ಕೆ ಬಂದಿರ್ತಾರೆ. ಎಲ್ಲಿದ್ದಾರೆ? ನಿಹಾರಿಕಾ ಬೇರೆ ದೇವಸ್ಥಾನಕ್ಕೆ ಏನಾದ್ರೂ ಕರ್ಕೊಂಡು ಹೋದ್ಲಾ? ಕೂತ್ಕೋ. ಪ್ಲೀಸ್ ವಿಕಿ. ಈ ವಿಕಾಸ್ ಬಗ್ಗೆ ನಿನಗೆ ಗೊತ್ತು ತಾನೆ? ಕೂತ್ಕೋ. ಕೂತ್ಕೋ. ಯಾರ್ಯವನು? ಇದೇನಿದು? ಶ್ರೀಕರ್ ಅವ್ರ ಜೊತೆ ದೇವಸ್ಥಾನಕ್ಕೆ ಬಂದ್ಲು. ಶ್ರೀಕರ್ ಅವ್ರು ಇಲ್ದೇನೆ ಹೋಗ್ತಿದ್ದಾಳಲ್ಲ. ಶ್ರೀಕರ್ ಅವ್ರು ಎಲ್ಲಿದ್ದಾರೆ? ಥ್ಯಾಂಕ್ ಯು ಸರ್, ಬಾಯ್. ನಿಹಾರಿಕಾ ಎಲ್ಲಿ ಹೋದ್ಲು? ಅವನಿ? ಅವನಿ, ನೀನೇನಿಲ್ಲಿ? ನಿಹಾರಿಕಾನ್ ಕರ್ಕೊಂಡು ನೀವು ದೇವಸ್ಥಾನಕ್ಕೆ ಬಂದ್ರೆ ನಾನು ನಿನ್ನ ತಡೆಯೋದಕ್ಕಾಗ್ಲಿಲ್ಲ. ನಾನಿಲ್ಲ ಅಂದ್ರೆ ಅವಳು ನಿಮ್ಮ ಜೊತೆಲಿ ಓವರ್ ಆಕ್ಷನ್ ಮಾಡ್ತಾಳೆ. ನಾನಿದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ತಾಳೆ. ಅದಕ್ಕೆ ಬಂದೆ. ಒಳ್ಳೆ ಕೆಲಸ ಮಾಡಿದೆ ಅವನಿ. ನಿಹಾರಿಕಾ ಪ್ರದಕ್ಷಿಣೆ ಮಾಡ್ತಿದ್ಲೋ, ಕಾಣಿಸ್ತಿಲ್ಲ. ನಿಹಾರಿಕಾನ್ ಯಾರೋ ಕಾರಲ್ಲಿ ಕರ್ಕೊಂಡು ಹೋಗೋದನ್ನ ನೋಡ್ದೆ. ಯಾರಾದ್ರೂ ಕಿಡ್ನಾಪ್ ಮಾಡಿದ್ರೆ ಏನೋ? ಆಹಾ, ಮಾಡಿದ್ರೆ ಒಳ್ಳೇದೇ ಆಗತ್ತೆ. ಕಿಡ್ನಾಪ್ ಅಲ್ಲ ರೀ, ಯಾವುದೋ ಹುಡುಗನ ಜೊತೆಲಿ ಹೋಗೋದು ನೋಡ್ದೆ. ಯಾರಾಗಿರ್ತಾನೆ? ಅವನ ಮುಖ ನಂಗೆ ಸರಿಯಾಗಿ ಕಾಣಿಸ್ಲಿಲ್ಲ. ನಿಹಾರಿಕಾ ಮಾತ್ರ ಸ್ವಲ್ಪ ಟೆನ್ಷನಲ್ಲಿ ಕಾಣಿಸ್ತಿದ್ಲು. ಯಾವುದೋ ಪಬ್ ಫ್ರೆಂಡ್ ಆಗಿರ್ತಾನೆ ಬಿಡು. ಅವಳ ಬಗ್ಗೆ ಟೆನ್ಷನ್ ಪಡೋ ಅಗತ್ಯ ಇಲ್ಲ. ಮನೆಗೆ ಬಂದ್ಮೇಲೆ ಯಾವುದೋ ಒಂದು ಕಥೆನ ಸೃಷ್ಟಿ ಮಾಡಿ ಹೇಳ್ತಾಳೆ. ಮನೆಗೆ ಹೋದ್ಮೇಲೆ ನಿಹಾರಿಕಾ ಎಲ್ಲಿ ಅಂತ ಅತ್ತೆ ಕೇಳಿದ್ರೆ ಅವಾಗ ನೋಡ್ಕೋಬಹುದು ಬಿಡು ಅವನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ. ದೇವರು ನಮಗೆ ನೋವು ಕೊಡ್ತಾ ಇದ್ರು ನಮಗೆ ಫೇವರ್ ಆಗಿರ್ತಾನೆ ಅವನಿ. ನಿಹಾರಿಕಾ ಜೊತೆ ದೇವಸ್ಥಾನಕ್ಕೆ ಬರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ.
ನಮ್ಮಿಬ್ರು ಹೆಸರಲ್ಲಿ ಅರ್ಚನೆ ಅಂದಾಗ್ಲೇ ಮನ್ಸು ಸತ್ತೋಯ್ತು. ಇಲ್ಲಿಗೆ ಬಂದ ಮೇಲೆ ಅರ್ಚನೆ ನಡಿದೇನೆ ನಿಹಾರಿಕಾ ಹೊರಟೋದ್ಲು. ಅಂದ್ರೆ ಆ ಅವಕಾಶನ ದೇವರು ನಿನಗುಳಿಸಿದಾನೆ ಅಂತ ಅರ್ಥ. ಅದಕ್ಕೆ ಹೇಳೋದು, ಒಳ್ಳೆ ಮನ್ಸಿರೋರಿಗೆ ಒಳ್ಳೇದೇ ಆಗತ್ತೆ ಅಂತ, ಕೆಟ್ಟ ಮನ್ಸಿರೋರಿಗೆ ಕೆಟ್ಟದ್ದೇ ಆಗತ್ತೆ. ಸರಿ, ನಾವು ಅರ್ಚನೆ ಮಾಡ್ಸೋಣ ನಡಿ. ಪುರೋಹಿತ್ರೆ, ಹೇಳಪ್ಪ. ನನ್ನ ಹೆಂಡತಿ ಹೆಸರು ಅವನಿ, ನನ್ನ ಹೆಸರು ಶ್ರೀಕರ್. ನಮ್ಮಿಬ್ರು ಬಂದ 100 ಕಾಲ ಚೆನ್ನಾಗಿರ್ಬೇಕು ಅಂತ ಅರ್ಚನೆ ಮಾಡಿ. ಗೋತ್ರ ಹೇಳಿ. ವಶಿಷ್ಠ ಗೋತ್ರ. ವಸಿಷ್ಠ ಗೋತ್ರಸ್ಯ ಶ್ರೀಕರ ನಾಮಧೇಯಸ್ಯ ಧರ್ಮಪತ್ನಿ ಅವನಿ ನಾಮಧೇಯಸ್ಯ ಸಹ ಕುಟುಂಬಾನಾಂ ಕ್ಷೇಮ ಧೈರ್ಯ ಅಭಯ ಐಶ್ವರ್ಯಾಭಿರಸ್ತು. ನನ್ನ ಗಂಡನ್ನ ನನ್ನಿಂದ ದೂರ ಮಾಡಬೇಡ. ನಮ್ಮ ಮದುವೆ ವಿಷಯ ನಮ್ಮ ಮನೇಲಿ ಬೇಗ ಗೊತ್ತಾಗೋ ಹಾಗೆ ಮಾಡು ದೇವ್ರೆ. ಬಾ ಬಾ. ವಿಕ್ಕಿ, ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ಯಾ? ನನ್ ಮಾತ್ ಕೇಳು, ಬಿಡು. ಬಾ. ನಿಹಾರಿಕಾ ಫ್ರೆಂಡ್ಸ್ ಜೊತೆ ಟೂರ್ಗೆ ಹೋಗಿದ್ದಾಳೆ ಅಂತ ನನ್ನ ಹತ್ರ ಸುಳ್ಳು ಯಾಕೆ ಹೇಳ್ದೆ ಅಕ್ಕ? ನನಗ್ ದೇವಸ್ಥಾನದಲ್ಲಿ ಸಿಕ್ಕಿದ್ಲು. ಅಷ್ಟಕ್ಕೂ ಏನ್ ನಡೀತಿದೆ ಭಾವ? ವಿಕಾಸ್, ಕೋಪ ಮಾಡ್ಕೋಬೇಡ. ಮೋಸ ಮಾಡಿದ್ರೆ ಕೋಪ ಆಗದೆ ಖುಷಿ ಆಗುತ್ತಾ? ಅದಲ್ಲ ವಿಕ್ಕಿ, ನನ್ನ ಹತ್ರ ಸುಳ್ಳು ಯಾಕೆ ಹೇಳಿದ್ರಿ? ಮೊದ್ಲು ನನಗೆ ಆ ವಿಷಯ ಕ್ಲಾರಿಟಿ ಬೇಕು. ನನ್ ಪೇರೆಂಟ್ಸ್ ನಿನ್ಗೇನು ಮೋಸ ಮಾಡಿಲ್ಲ. ನಿನ್ ಹತ್ರ ಯಾವ ಸುಳ್ಳು ಹೇಳಿಲ್ಲ. ನಾನು ಟೂರಿಂದ ಇವಾಗಷ್ಟೇ ಬಂದಿದ್ದು. ಫ್ರೆಂಡ್ಸ್ ದೇವಸ್ಥಾನಕ್ಕೆ ಹೋದ್ಮೇಲೆ ಮನೆಗೆ ಹೋಗೋಣ ಅಂತ ಹೇಳಿದ್ರು, ಹೋಗಿದ್ದೆ. ನಡೆದಿದ್ದಷ್ಟೇ. ಅನಗತ್ಯವಾಗಿ ಏನೇನೋ ಊಹಿಸ್ಕೋಬೇಡ. ನಿಜಾನಾ? ನಿನ್ಮೇಲೆ ಆಣೆ. ಈ ವಿಷಯ ಕನ್ವೆ ಮಾಡೋಣ ಅನ್ಕೊಳ್ಳೋಷ್ಟರಲ್ಲಿ ನಿನ್ಗೆ ಇಷ್ಟ ಬಂದಾಗ ಹೇಳ್ಕೊಂಡ್ ಬಂದೆ. ದಿಸ್ ಇಸ್ ಟೂ ಮಚ್ ವಿಕ್ಕಿ. ನಿಹಾರಿಕಾ ಹೇಳಿದ್ ನಿಜ ಕಣೋ. ಯಾಕೆ ಅನಗತ್ಯವಾಗಿ ಅನುಮಾನ ಪಡ್ತೀಯ? ನಿಹಾರಿಕಾ 2 ದಿನ ಕಾಣಿಸ್ಲಿಲ್ಲ ಅಂತ ನೀನ್ ಈ ರೀತಿ ವರ್ಸೋದು ಕರೆಕ್ಟ್ ಅಲ್ಲ ಬಾಮೈದ. ಓಕೆ ಓಕೆ, ಸಾರಿ ನಿಹಾರಿಕಾ. ಇಟ್ಸ್ ಓಕೆ. ಅಷ್ಟಕ್ಕೂ ನೀನ್ ಸೀರಿಯಲ್ ಯಾಕೆ ಓಡಾಡ್ತಿದ್ಯಾ? ನೀನ್ ಎಷ್ಟು ಒಳ್ಳೆ ಮಾಡರ್ನ್ ಡ್ರೆಸ್ ಹಾಕೋತಿದ್ದೆ, ಡ್ರಮ್ಗೆ ಸೀರೆ ಉಡಿಸ್ದ ಹಾಗೆ. ಅಷ್ಟಕ್ಕೂ ಈ ಗೆಟಪ್ ಎಲ್ಲ ಏನು? ನನಗಂತೂ ಇಷ್ಟ ಆಗ್ಲಿಲ್ಲ. ನೀನ್ ಯಾವಾಗ್ಲೂ ನನ್ನ ಕಣ್ಣಿಗೆ ಮಾಡರ್ನ್ ಡ್ರೆಸ್ ಅಲ್ಲೇ ಕಾಣಿಸ್ಕೋಬೇಕು. ಹೀಗಿದ್ರೆ ಚೆನ್ನಾಗಿ ಕಾಣಲ್ಲ. ಅದು ಅಲ್ಲದೆ ನಿನಗೋಸ್ಕರ ನಾನು ತುಂಬಾ ಮಾಡರ್ನ್ ಡ್ರೆಸ್ ತಗೊಂಡ್ ಬಂದಿದ್ದೀನಿ. ತಕ್ಷಣ ಈ ಗೆಟಪ್ ಚೇಂಜ್ ಮಾಡು. ಇತ್ತೀಚೆಗೆ ಈ ಸ್ಯಾರಿ ಕೂಡ ಸ್ವಲ್ಪ ಕಂಫರ್ಟ್ ಆಗೇ ಇರುತ್ತೆ ವಿಕಿ. ಡೋಂಟ್ ಟೆಲ್ ಲೈಸ್. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ? ಸೀರೆ ಉಟ್ಕೊಂಡ್ರೆ ಇರುವೆ ಕಚ್ಚದಾಗಿರುತ್ತೆ ಅಂತ ಇದಕ್ಕೂ ಮುಂಚೆ ನನಗೆ ಹೇಳಿದ್ದೆ ನೀನು. ಇವಾಗ ಹೊಸ ಅಭ್ಯಾಸ ಏನು? ನನ್ ನಿಹಾರಿಕಾ ನನ್ನ ಟೇಸ್ಟಿಗೆ ತಕ್ಕ ಹಾಗೆ ಇರಬೇಕು. ಮಾಡರ್ನ್ ಡ್ರೆಸ್ ಅಲ್ಲಿ ದೊಡ್ಡ ದೊಡ್ಡ ಮಾಡೆಲ್ಸ್ಗಿಂತ ತುಂಬಾ ಚೆನ್ನಾಗಿ ಕಾಣಿಸ್ತೀಯ. ಇನ್ನೊಂದು 5 ನಿಮಿಷ ಕೂಡ ನೀನು ಹೀಗೆ ನೋಡಕ್ ಆಗಲ್ಲ ನನಗೆ. ಗೋ ಅಂಡ್ ಚೇಂಜ್ ದ ಡ್ರೆಸ್ ಕ್ವಿಕ್.
ಸರಿ ವಿಕಿ. ಅಪ್ಪ, ನಿಹಾರಿಕಾ ನನ್ನ ಕಣ್ಮುಂದೆ ಬಂದ್ಲು. ಇಲ್ಲ ಅಂದಿದ್ರೆ ನನಗಿನ್ನೂ ಜಾಸ್ತಿ ತಲೆ ಕೆಟ್ಟಿರೋದು. ಈ ಸ್ಯಾಡಿಸ್ಟ್ ಟಾರ್ಚರ್ ಯಾಕೆ ನನ್ಗೆ? ಅವನು ಊರು ತುಂಬಾ ಗೂಳಿ ಹಾಕಿ ತಿರುಗ್ತಿದ್ದಾನೆ. ನೀನ್ ಹೊರಗಡೆ ಬರ್ಬೇಡ ಅಂತ ಹೇಳಿದ್ದೆ ಅಲ್ವಾ? ಯಾಕೆ ಬಂದೆ? ಹೋಗ್ ಅವನ್ ಕಣ್ಣಿಗೆ ಬಿದ್ದಿದ್ಯಲ್ಲ. ಅವನು ನಿನ್ ತಮ್ಮ ಆಗಿರೋ ಮಾತ್ರಕ್ಕೆ ನಾನು ಅವನನ್ನ ಸಹಿಸ್ಕೋಬೇಕಾ? ನನಗ್ ವಾರ್ನಿಂಗ್ ಕೊಡೋ ಅಧಿಕಾರ ಅವನ್ಗೇನಿದೆ? ನನ್ ಮೇಲೆ ಅವನ್ ಹಕ್ಕೇನಿದೆ? ಇರಿಟೇಟಿಂಗ್ ಫೆಲೋ. ದೇವಸ್ಥಾನದಲ್ಲಿ ಶ್ರೀಕರ್ ನೋಡ್ಲಿಲ್ಲ, ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇಷ್ಟು ದಿನ ನಾನ್ ಪಟ್ಟಿರೋ ಕಷ್ಟ ಏನಾಗ್ತಿತ್ತು? ಬಂಡೆ ಕೆಳಗೆ ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದೀವಮ್ಮ. ಅವನು ಕೊಟ್ಟು ದುಡ್ಡಿಂದ ನಾವು ಡೆವಲಪ್ ಆಗಿದ್ದೀವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ವಿಕಾಸ್ ಈ ರೀತಿ ವರ್ತಿಸ್ತಾ ಇದ್ದಾನೆ. ಆಗಿರ್ಬಹುದು. ಅಷ್ಟು ಮಾತ್ರಕ್ಕೆ ನನ್ ಮೇಲೆ ಸರ್ವಾಧಿಕಾರನೂ ಅವಂದೇ ಅಂತ ಅನ್ಕೊಂಡ್ರೆ ಹೇಗೆ? ನೀವೇನಾದ್ರೂ ಬರ್ಕೊಟ್ಟಿದ್ದೀರಾ? ಏನೋ ನೀವ್ ಚಿಕ್ಕವರಿರುವಾಗ ನನ್ ಮಗಳ ನೀನ್ ಕೊಟ್ಟು ಮದ್ವೆ ಮಾಡ್ತೀನಿ ಅಂತ ಮಾತಿನ ವರ್ಷೆಗಂದಿದ್ದೆ. ಅದನ್ನ ಹಿಡ್ಕೊಂಡು ಹೀಗ್ ಕಾಟ ಕೊಡ್ತಾನೆ ಅನ್ಕೊಂಡಿರ್ಲಿಲ್ಲ. ಇವನು ಈಗಲೇ ಈ ರೀತಿ ಎಲ್ಲ ಆಡ್ತಾ ಇದ್ದಾನೆ. ನಿನಗೆ ಮದುವೆ ಸೆಟ್ ಆಗಿದೆ ಅಂತ ಗೊತ್ತಾದ್ರೆ ಯಾವ ರೇಂಜಲ್ಲಿ ಬಿಹೇವ್ ಮಾಡ್ತಾನೋ ಅಂತ ಭಯ ಆಗ್ತಿದ್ಯಮ್ಮ. ಇವಾಗ ನಾನೇನ್ ಮಾಡ್ಬೇಕು? ಆ ಸ್ಯಾಡಿಸ್ಟ್ ಹೇಳಿದ ಪ್ರಕಾರ ಮಾಡರ್ನ್ ಡ್ರೆಸ್ ಹಾಕೊಳ್ಳೋದು ತಪ್ಪಲ್ವಾ? ನಿನ್ ಮೇಲೆ ಅವನಿಗೆ ಅನುಮಾನ ಬರ್ದಾಗಿರ್ಬೇಕು ಅಂದ್ರೆ ಕೆಲವು ದಿನ ಅವನನ್ನ ಸಹಿಸ್ಕೊಳ್ದೆ ತಪ್ಪಲ್ಲ. ಅವನಿಗೆ ಗೊತ್ತಿಲ್ದೇನೆ ರಹಸ್ಯವಾಗಿ ಶ್ರೀಕರ್ ಜೊತೆ ನಿನ್ ಮದುವೆ ಆಗೋಯ್ತು ಅಂದ್ರೆ ಆಮೇಲೆ ಅವನೇನು ಮಾಡಕ್ಕಾಗಲ್ಲ. ವಿಕ್ಕಿ ವಿಷಯ ಏನ್ ಮಾಡ್ಬೇಕು ಅಂತ ನಾನ್ ಯೋಚನೆ ಮಾಡ್ತೀನಿ, ನೀವ್ ಬಿಟ್ಬಿಡಿ. ಇವಾಗ ನನ್ ಟೆನ್ಷನ್ ಎಲ್ಲ ಶ್ರೀಕರ್ ಬಗ್ಗೆ. ನಾನ್ ದೇವಸ್ಥಾನದಿಂದ ಮಾಯ ಆಗಿರೋ ವಿಷಯ ಶ್ರೀಕರ್ ಇಷ್ಟೊತ್ತಿಗೆ ಮನೇಲಿ ಹೇಳಿರ್ತಾನೆ. ನಿಹಾರಿಕಾ ಈ ತರ ಯಾಕೆ ಮಾಡಿದ್ಲು ಅಂತ ಆ ವೇದವತಿ ನನ್ ಮೇಲೆ ಕಿರ್ಚಾಡ್ತಾ ಇರ್ತಾಳೆ. ನನ್ ಮೇಲ್ ಒಂಚೂರು ಅನುಮಾನ ಬಂದ್ರೂ ಕೂಡ ಆ ಅವನಿ ಅದಕ್ಕೆ ತುಪ್ಪ ಸುರಿತಾಳೆ. ಲೋ ರಾಧಾ, ಬೇಗ ಬಾರೋ. ಮಾವ ಬೇಗ ಬಾ ಮಾವ. ಬಾರು ಬೇಗ. ಏನಾಯ್ತಕ್ಕ? ನಿಮ್ ಬಾವನ್ ಕೈಲಿ ಯೋಗಾಸನ ಮಾಡಿಸ್ದೆ ಕಣೋ. ಎಲ್ಲಿದ್ದಾರೆ? ಅಲ್ಲಿ ನೋಡಲ್ಲಿ. ಇದೇನ ಆಸನ ಅದ್ಗೆ? ಇದು ದಿಕ್ಕಿಲ್ದಿರೋ ಆಸನ ಅಂತ. ಮಾತು ಇಲ್ಲ, ಕಥೆನೂ ಇಲ್ಲ. ಏನ್ ಮಾಡೋಣ ಅಂತೀರಾ? ಎಲ್ರು ಒಂದ್ ಕೈ ಹಾಕಿ ಎಳೆಯೋಣ, ಹಿಡ್ಕೊಳ್ಳಿ. 1 2 3. ಬದುಕ್ಬಿಟ್ನಪ್ಪ ದೇವ್ರೇ. ಅಮ್ಮ, ಅಯ್ಯೋ ಅಮ್ಮ, ಅಪ್ಪ, ಅಮ್ಮ, ಬದುಕ್ತೆ ದೇವ್ರೇ. ನಿನ್ ಮನೆ ಹಾಳಾಗೋಗ ಗಂಡನ್ನೇ ಸಾಯಿಸ್ತೀಯೇನೆ? ಅಯ್ಯೋ, ಇನ್ನೊಂದ್ಸರಿ ಇಂಥ ಆಸನಗಳನ್ನ ನನ್ ಮೇಲೆ ಪ್ರಯೋಗಿಸ್ಬೇಡ. ಆಯ್ತು ರೀ. ಅಮ್ಮ, ಅಯ್ಯಪ್ಪ. ದೇವಸ್ಥಾನಕ್ಕೆ ಹೋಗಿರೋ ನಿಹಾರಿಕಾ ಶ್ರೀಕರ್ ಇನ್ನೂ ಬಂದಿಲ್ವಲ್ಲ? ನಿಹಾರಿಕಾ ಜೊತೆ ಹೋಗಿ ಅವನಿ ಜೊತೆ ವಾಪಸ್ ಬರ್ತಿದ್ದಾನಲ್ಲ? ಅದೇ ಅಲ್ವಾ? ಅಷ್ಟಕ್ಕೂ ನಿನ್ ಸಂಸ್ಕಾರ ಏನು ಅಂತಾನೆ ಅರ್ಥ ಆಗ್ತಿಲ್ಲ ಕಣೋ. ಒಬ್ರ ಜೊತೆ ಹೋಗಿ ಇನ್ನೊಬ್ರ ಜೊತೆ ಬರ್ತಿದ್ಯಾ. ಇಬ್ಬರ ಜೊತೆ ಹೋಗಿ ಒಬ್ಬರ ಜೊತೆ ಬರೋದು, ಒಬ್ಬರ ಜೊತೆ ಹೋಗಿ ಇಬ್ಬರ ಜೊತೆ ಬರೋದು ಕೂಡ ಬಾಮೈದವ್ರಿಗೆ ಗೊತ್ತು. ಈ ವಿಷಯದಲ್ಲಿ ಮಾತ್ರ ಒಳ್ಳೆ ಟ್ಯಾಲೆಂಟೆಡ್. ನೀನ್ ನಡ್ಕೋತಾ ಇರೋ ರೀತಿ ಮನೆಯವ್ರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಶ್ರೀಕರ್. ಇಷ್ಟೊತ್ತು ನೀನು ಮನೇಲೇ ಇದ್ದೆ ಅಲ್ವಾ? ನೀನ್ ಯಾವಾಗ ಹೊರಗಡೆ ಹೋದೆ? ಇನ್ನೊಂದು ಹುಡುಗಿಗೆ ಗಂಡ ಆಗೋನ್ ಜೊತೆ ನಾಚಿಕೆ ಇಲ್ದೆ ಓಡಾಡ್ತಿದ್ಯಾ. ಹೆಣ್ಣೆನಾ ನೀನು? ಅದ್ಕೆ ಲಾವಣ್ಯ ಹೇಳ್ತಿರೋದ್ರಲ್ಲಿ ತಪ್ಪೇನೋ ಇದೆ. ಅವನಿ ನಿನ್ ತಲೆನ ಕೆಡಿಸ್ಬಿಟ್ಟಿದ್ದಾಳೆ. ಒಳ್ಳೇದು ಕೆಟ್ಟದ್ದು ಯೋಚನೆ ಮಾಡಿ ಮಾತಾಡಿ ವಸಂತ ಅವರೇ. ಮೊದಲು ನೀವು ಜಗಳ ನಿಲ್ಸಿ. ಏನ್ ನಡೀತು ಅಂತ ಶ್ರೀಕರ್ ಹೇಳ್ತಾನಲ್ಲ. ಇಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ ಅಪ್ಪ.
ನನಗೆ ಫೋನ್ ಬಂದಿದ್ದಕ್ಕೆ ಪಕ್ಕಕ್ಕೆ ಹೋಗಿ ಮಾತಾಡ್ತಾ ಇದ್ದೆ. ಪ್ರದಕ್ಷಿಣೆ ಮಾಡ್ತಿದ್ದ ನಿಹಾರಿಕಾ ಮಾತ್ರ ಸಡನ್ ಆಗಿ ಮಾಯ ಆಗೋದ್ಲು. ನಾನು ಅದೇ ಸಮಯದಲ್ಲಿ ದೇವಸ್ಥಾನಕ್ಕೆ ಹೋದಾಗ ನಿಹಾರಿಕಾ ಯಾರ ಜೊತೆನೋ ಕಾರಲ್ಲಿ ಹೋಗೋದು ನೋಡ್ದೆ. ಇಲ್ಲಿವರೆಗೂ ನಿಹಾರಿಕಾಯಿಂದ ಒಂದ್ ಕಾಲೋ ಬಂದಿಲ್ಲ. ಹೇಗೋ ನಾನು ಮನೆಗೆ ಬರ್ತಿದ್ದೀನಿ ಅಂತ ಅವನಿನ್ ಕರ್ಕೊಂಡ್ ಬಂದೆ. ನಿಹಾರಿಕಾ ಎಲ್ಲಿ ಹೋದ್ಲು? ನೀನ್ ಫೋನ್ ಮಾಡಿದ್ಯಾ? ಮಾಡ್ದೆ ಅಮ್ಮ, ಸ್ವಿಚ್ ಆಫ್ ಬರ್ತಿದೆ. ವೇದ, ಬೀಗ್ರಿಗೆ ಫೋನ್ ಮಾಡು. ತಗೋ. ನೀನೇನೋ ಇಲ್ಲಿಗೆ ಬಂದು ಫೋನ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ಯಾ? ವೇದವತಿ ನನಗ್ ಫೋನ್ ಮಾಡ್ತಿದ್ದಾರೆ. ಏನ್ ಉತ್ತರ ಕೊಡ್ಲಿ? ರಿಸೀವ್ ಮಾಡದೇ ಇರೋದು ಒಳ್ಳೇದು ಅನ್ಸುತ್ತೆ. ಆನ್ಸರ್ ಮಾಡಿ ಏನೋ ಒಂದು ಹೇಳಿಲ್ಲ ಅಂದ್ರೆ ಅವ್ರಿಗೆ ಇನ್ನೂ ಅನುಮಾನ ಬರುತ್ತೆ. ನಾನ್ ಮಾತಾಡ್ತೀನಿ, ಕೊಡು. ಹಲೋ. ಶ್ರೀಕರ್ ಜೊತೆ ದೇವಸ್ಥಾನಕ್ಕೆ ಹೋದೋಳು ಅಲ್ಲೇ ಮಾಯ ಆಗೋಗಿ ಮನೆಗೆ ಹೋಗಿದ್ಯಲ್ಲ, ಯಾಕೆ? ನೀನ್ ಅವನ್ ಜೊತೆ ಮನೆಗೆ ಬರ್ಬೇಕಲ್ವಾ? ಅತ್ತೆ ಅವ್ರೆ, ಅದು ಯಾರ ಜೊತೆನೋ ಕಾರಲ್ಲಿ ಹೋಗ್ತಿದ್ಯಂತೆ? ಅತ್ತೆ, ಅಷ್ಟಕ್ಕೂ ಏನ್ ನಡೀತು ಅಂದ್ರೆ ಅಮ್ಮನ್ಗೆ ಹುಷಾರಿಲ್ಲ ಅಂತ ಫೋನ್ ಬಂತು. ಸಡನ್ ಆಗಿ ತಲೆ ಸುತ್ತಿ ಬಿದ್ದೋದ್ಲಂತೆ. ಹೌದಾ? ಹೌದು. ಏನಾಯ್ತಂತೆ? ಮೊನ್ನೆ ವ್ರತದ ದಿನ ಸುಸ್ತಾಗ್ತಾ ಇದೆ, ಬರಕ್ಕಾಗಲ್ಲ ಅಂತ ಹೇಳಿದ್ರು ಅಲ್ವಾ? ಅವತ್ತಿಂದನೇ ಅವ್ರಿಗೆ ಹೆಲ್ತ್ ಅಪ್ಸೆಟ್ ಆಗ್ತಾನೆ ಇದೆ. ಹೌದಾ? ಯಾವುದು ಕಾರಣ ಇಲ್ದೇನೆ ನಾನ್ ಸೊಸೆ ಹಾಗೆ ಮಾಡಲ್ಲ ಅಂತ ನನಗೆ ಗೊತ್ತು. ಇವಾಗ ನೀನ್ ವಿಷಯ ಹೇಳಿದ್ದಕ್ಕೆ ನನ್ನ ಮನಸ್ಸಿಗೆ ಸಮಾಧಾನ ಆಯ್ತು. ಶ್ರೀಕರ್ ಅವ್ರಿಗೆ ಸಾರಿ ಹೇಳ್ಬಿಡಿ. ಅಮ್ಮನ ಆರೋಗ್ಯ ಸರಿ ಹೋಗೋವರೆಗೂ ಒಂದ್ 2 ದಿನ ಇದ್ದು ಬರ್ತೀನಿ, ಸರಿನಾ? ಸರಿ. ಥ್ಯಾಂಕ್ ಯು ಅತ್ತೆ, ಇಡ್ತೀನಿ. ಸರಿನಮ್ಮ. ವೇದ ಏನ್ ಹೇಳಿದ್ರು? ಒಟ್ನಲ್ಲಿ ನನಗ್ ಮಂಚ ಇಡ್ಸಿದ್ಯಾ ಅಂತಾಯ್ತು. ಇವಾಗಿರೋ ಸಿಚುವೇಶನ್ ಅಲ್ಲಿ ಅದೇ ಬೆಸ್ಟ್ ಆನ್ಸರ್. ಅದೇ ನಡೆದಿದ್ದು, ಸರಿನಾ? ಏನ್ರಿ, ನಾವು ನಾಳೆ ಒಂದ್ಸಲ ಹೋಗಿ ಬೀಗರ್ನ ಮಾತಾಡ್ಸ್ಕೊಂಡ್ ಬರೋಣವಾ? ಸರಿ ವೇದ. ನಿಹಾರಿಕಾ 2 ದಿನ ಬರ್ಲಿಲ್ಲ ಅಂದ್ರೆ ನಿನಗೆ ಫುಲ್ಲು ಫ್ರೀಡಮ್ ಅನ್ಸುತ್ತೆ ಅಲ್ವಾ ಬಾಮೈದ? ಅಂದ್ರೆ ಏನೋ ಕ್ಯಾಶುವಲ್ ಆಗಿ ಅಂದೆ ಅಷ್ಟೇ. ನಡೀರಿ ನಡೀರಿ. ನಿಹಾರಿಕಾ ಹೇಳಿದ್ದು ಸುಳ್ಳು ಅನ್ನಿಸ್ತಿದೆ. ಆ ಮನೇಲಿ ಏನೋ ನಡೀತಾ ಇದೆ. ನಿಜ ಹೊರಗೆ ಬರಬಾರ್ದು ಅಂತ ಬಚ್ಚಿಡ್ತಾ ಇದ್ದಾಳೆ. ಏನಾಗಿರತ್ತೆ? ನಿಹಾರಿಕಾ ಡಾರ್ಲಿಂಗ್, ಬೇಗ ಬಾ. ನನ್ನನ್ನು ಮದ್ವೆ ಮಾಡ್ಕೊಂಡಿರೋ ಹಾಗೆ ಹೇಗ್ ಕರೀತಾ ಇದ್ದಾನೆ ನೋಡು. ಅವನ್ ಜೊತೆ ಚೆನ್ನಾಗಿರೋ ಹಾಗೆ ನಡ್ಸು, ಇಲ್ಲಾಂದ್ರೆ ಅವನ್ ಇನ್ನಷ್ಟು ತಲೆ ಕೆಟ್ಟವನಾಗಾಡ್ತಾನೆ. ಇವಾಗ ಓಕೆನಾ ವಿಕ್ಕಿ?